ಆದಿತ್ಯಾಯ ವಿದ್ಮಹೇ ಮಾರ್ತಾಂಡಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಓಂ ಸೂರ್ಯಾಯ ನಮಃ. ನಮಸ್ಕಾರ ವೀಕ್ಷಕರೇ. ಸಿಂಹ ರಾಶಿಯವರಿಗೆ ಜುಲೈ 26ರಿಂದ ಆಗಸ್ಟ್ 1ನೇ ತಾರೀಕುವರೆಗೂ ಈ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದರಿಂದ ನಿಮ್ಮ ರಾಶಿಯ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ಈ ವಾರ ನಿಮ್ಮಲ್ಲಿ ಮಹತ್ವಾಕಾಂಕ್ಷೆ ಅಂದರೆ ಸಾಧನೆ ಮಾಡುವ ಹಂಬಲ ಹೆಚ್ಚಾಗಿರುತ್ತೆ. ನಿಮ್ಮ ಕೆಲಸದ ವಿಚಾರವಾಗಿ ನಿರ್ಧಾರಗಳಿಗೆ ಬೆಂಬಲ ಸಿಗುತ್ತೆ. ಉದ್ಯೋಗದಲ್ಲಿ ಈ ವಾರ ನೀವು ಪ್ರಗತಿಯನ್ನು ಕಾಣ್ತೀರಾ. ತುಂಬ ಆ್ಯಕ್ಟಿವ್ ಆಗಿರ್ತೀರ ಕೆಲಸದಲ್ಲಿ. ನೀವು ಇಂಟರ್ವ್ಯೂ ಕೊಡಬೇಕು ಎಂದು ಅಂದ್ಕೊಂಡಿದ್ರೆ ಈ ವಾರ ನಿಮ್ಮನ್ನು ನೀವು ಪುಷ್ ಮಾಡಿ ಮುಂದೆ ಹೆಜ್ಜೆ ಹಾಕುವುದಕ್ಕೆ ಈ ಸಮಯ ತುಂಬ ಅನುಕೂಲಕರವಾಗಿದೆ. ನಿಮ್ಮ ಆತ್ಮವಿಶ್ವಾಸ ತುಂಬಾ ಕ್ರಿಯೇಟಿವ್ ಆಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಆದಾಯ ಚೆನ್ನಾಗಿರುತ್ತೆ. ಆದರೆ ಈ ವಾರ ಹಣಕಾಸಿನ ವಿಷಯದಲ್ಲಿ ನೀವು ಮ್ಯಾನೇಜ್ ಮಾಡೋದು ತುಂಬಾ ಮುಖ್ಯ. ಖರ್ಚಿನಲ್ಲಿ ಹೆಚ್ಚಳ ಕಾಣ್ತೀರ ನೀವು. ನಿಮ್ಮ ಖರ್ಚುಗಳನ್ನು ಒಂದ್ಸಲ ಪರಿಶೀಲನೆ ಮಾಡಿ. ಅನಾವಶ್ಯಕ ಖರ್ಚು ಆಗ್ತಾ ಇದ್ದರೆ ನೀವು ಸ್ಟ್ರಿಕ್ಟ್ ಪ್ಲ್ಯಾನಿಂಗ್ ಮಾಡೋದು ಅಗತ್ಯ. ಇಲ್ಲಾಂದರೆ ಹಣಕಾಸಿನ ವಿಚಾರದಲ್ಲಿ ಸಣ್ಣ ಒತ್ತಡವನ್ನು ನೀವು ಎದುರಿಸಬೇಕಾಗಬಹುದು. ಕುಟುಂಬದಲ್ಲಿ ಹೇಳಬೇಕಾದ್ರೆ ಈ ವಾರ ಸ್ವಲ್ಪ ಟೈಮಿಂಗ್ ಪ್ರಾಬ್ಲಮ್ ಆಗುತ್ತೆ. ನಿಮ್ಮಿಂದ ಸ್ವಲ್ಪ ನಿಧಾನ ಆಗುತ್ತೆ, ಲೇಟ್ ಆಗುತ್ತೆ ಕೆಲಸ. ಅದರಿಂದ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗೋ ಸಾಧ್ಯತೆ ಇದೆ. ಆದರೆ ನೀವು ಫ್ಯಾಮಿಲಿ ಜೊತೆ ಮಾತನಾಡುವಾಗ ಸಾಫ್ಟಾಗಿ ಮಾತಾಡಿ. ಕಠಿಣ ಅಂದರೆ ಹಾರ್ಶ್ ವರ್ಡ್ಸ್ನ ನೀವು ಯೂಸ್ ಮಾಡಬಾರ್ದು. ಅವಾಯ್ಡ್ ಮಾಡೋದು ಒಳ್ಳೆಯದು. ಗಟ್ಟಿಯಾಗಿ ಏನಾದರೂ ಒಂದು ಮನಸ್ಸು ನೋಯೋ ಥರ ಹೇಳಿಬಿಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ತಾಳ್ಮೆಯಿಂದ ಏನೇ ಇದ್ರೇನೋ ಓಪನ್ ಆಗಿ ಹೇಳಿ, ಈ ಥರ ಆಯಿತು, ಅದಕ್ಕೆ ಲೇಟ್ ಆಯಿತು ಅಂತ ಏನೇ ವಿಚಾರ ಇದ್ರೇನೋ ತಾಳ್ಮೆಯಿಂದ ಮಾತನಾಡಿದರೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗಲ್ಲ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಈ ವಾರ ನೀವು ತುಂಬಾ ಸುಂದರವಾಗಿ ಕಾಣಿಸ್ತೀರ. ಅಂದರೆ ಅತ್ಯಂತ ಆಕರ್ಷಕವಾಗಿ ಮತ್ತು ಪ್ರಭಾವಶಾಲಿಯಾಗಿ ಕಾಣಿಸ್ತೀರ ನೀವು. ಆದರೆ ಕೇತು ನಿಮ್ಮದೇ ರಾಶಿನಲ್ಲಿರೋದ್ರಿಂದ ನಿಮ್ಮಲ್ಲಿ ಮನಸ್ಸಿನ ಆಳದಲ್ಲಿ ಭಾವುಕತೆ ಮತ್ತು ಆತ್ಮಾವಲೋಕನ, ನಿಮ್ಮ ಬಗ್ಗೆ ನೀವೇ ಆಳವಾಗಿ ಯೋಚಿಸುವುದು ಹೆಚ್ಚಾಗುತ್ತೆ. ಆಕರ್ಷಕ ಮತ್ತು ಆತ್ಮಾವಲೋಕನ ಇವೆರಡರ ನಡುವಿನ ವ್ಯತ್ಯಾಸವನ್ನು ನೀವು ಅನುಭವಿಸ್ತೀರ. ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ರೆ ಈ ವಾರ ತುಂಬ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಮತ್ತು ಕ್ರಿಯೇಟಿವ್ ಜೊತೆಗೆ ತುಂಬ ಚುರುಕಾಗಿ ಇರ್ತಾರೆ. ಅದರಿಂದ ತುಂಬ ಚೆನ್ನಾಗಿ ತಯಾರಿ ಮಾಡ್ಕೊತಾರೆ. ಮಾನಸಿಕ ಆಯಾಸ ಮತ್ತು ಸಣ್ಣ ಆತಂಕಕ್ಕೆ ಕಾರಣ ಆಗುತ್ತೆ. ನಿದ್ದೆಗೆ ನೀವು ಟೈಮ್ ಫಿಕ್ಸ್ ಮಾಡ್ಕೊಳ್ಬೇಕು. 8 ಅವರ್ ನಿದ್ದೆ ನೀವು ಮಾಡಬೇಕು ಮತ್ತು ಸಾಕಷ್ಟು ನೀರನ್ನು ನೀವು ಕುಡಿಬೇಕು. ನಿಮ್ಮನ್ನು ನೀವು ಹೈಡ್ರೇಟ್ ಮಾಡ್ಕೋಬೇಕು, ತುಂಬಾ ಅಗತ್ಯ. ಇದರಿಂದ ನಿಮ್ಮಲ್ಲಿ ಫ್ರೆಶ್ನೆಸ್ ಇರುತ್ತೆ, ಎನರ್ಜಿ ಚೆನ್ನಾಗಿರುತ್ತೆ. ಪ್ರತಿದಿನ ಪರಿಹಾರ ಪ್ರತಿದಿನ ಸೂರ್ಯನಿಗೆ ನಮಸ್ಕಾರಗಳನ್ನು ಮಾಡುತ್ತಾ ಶುದ್ಧ ನೀರನ್ನು ಅರ್ಪಿಸಿ. ನಿಮ್ಮ ರಾಶ್ಯಾಧಿಪತಿ ಸೂರ್ಯ, ಅದರಿಂದ ಪ್ರತಿದಿನ ಸೂರ್ಯನಿಗೆ ನೀರನ್ನು ಅರ್ಪಿಸಿ. ಮತ್ತು ಈ ವಾರ ನೀವೇನು ಮಾಡಬೇಕಂದ್ರೆ ನಿಮ್ಮ ಎಮೋಷನ್ಸ್ ಮತ್ತು ಅದೃಷ್ಟ ಅಂದರೆ ಲಕ್ಕನ್ನು ನೀವು ಆಕರ್ಷಣೆ ಮಾಡ್ಕೋಬೇಕಂದ್ರೆ ಬಡವರಿಗೆ ಗೋಧಿ ಮತ್ತು ಬೆಲ್ಲವನ್ನು ದಾನವಾಗಿ ಕೊಟ್ಟರೆ ನಿಮಗೆ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.